ಈಚಿನ ಸುನೀಲ್ ಅಂತ ಕ್ಷೇಮ ಹಾಸ್ಪಿಟಲ್ ಡೈಲಿ ರಾತ್ರಿಗೆಲ್ಲ ನಾನು ಎಚ್ಚರ ಇರ್ತೀನಿ. US ಕಾಲ್ ಬರುತ್ತೆ, ಫೋನ್ ಬರುತ್ತೆ, ಒಂದು ನಂಬರು ಫೋನ್ ಟ್ರೇಡಿಂಗ್ US ಬರುತ್ತೆ. ಫಂಡಿಂಗ್ ಎಲ್ಲಿಂದ ಆಗಿದೆ? US ಆಗಿದೆ. ನಮ್ದು ವಸ್ತು ಫಸ್ಟ್ ಟೈಮ್ ಆಗಿರೋದು. ರಾತ್ರಿ ಒಂದು ಮಧ್ಯರಾತ್ರಿ ಜೀವ ಇಟ್ಕೊಂಡು ಹೋಗಿದ್ದೀವಿ. ಇಲ್ಲಿಂದ ಶಿಫ್ಟ್ ಮಾಡಿದ್ದೀವಿ. ಫರ್ದರ್ ನಾವು ಕೇರಳಗೆ ಆಶ್ರಮ ಶಿಫ್ಟ್ ಮಾಡಬೇಕು ಅಂತ. ಇನ್ಫಾರ್ಮೇಶನ್ ಬಂತು. ಫ್ರೆಂಡಿನ ತಂಗಿ ಲವ್ ಜಿಹಾದ್ ಸಾಗರ ಬಂಧನ ರಾಮ ಲಂಕಾನಗರ ವಿನಾಶಕ ರಾಮ ಸಾಧು ವಿಭೀಷಣ ಪೋಷಕ ರಾಮ ಜಯ ರಾಮ ಶ್ರೀ ರಘುರಾಮ. ಇವತ್ತು ಹಾಸನ್ ನಗರದ ಸೀತಾರಾಮ್ ಸೇವಾ ಸಮಿತಿಯ ಆಹ್ವಾನದ ಮೇರೆಗೆ 45ನೇ ವರ್ಷದ ರಾಮನವಮಿ ಕಾರ್ಯಕ್ರಮ ನಡೀತಾ ಇದೆ. ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಬಂದಿದ್ದಕ್ಕೆ ಇಲ್ಲಿ ಬಂದಿದ್ದೀನಿ. ಅತ್ಯಂತ ಉತ್ಸಾಹದಿಂದ ಪ್ರತಿ ವರ್ಷ ಮಾಡ್ತಾ ಇರುವಂಥ ಕಾರ್ಯ. ಇವತ್ತು ಕೂಡ ರಥೋತ್ಸವ ಎಲ್ಲ ಇದೆ, ಮೆರವಣಿಗೆ ಇದೆ, ಪ್ರಸಾದ ಇದೆ. ಸೊ ಬಹಳ ಅತ್ಯಂತ ಜಾಗೃತಿಯಾದಂಥ ದೇವಸ್ಥಾನ. ಸೊ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಧನ ಸಂಪತ್ತು ನೀಡ್ತಾ ಇರುವಂಥ ಮತ್ತು ಭಾರತ ದೇಶದಲ್ಲಿ ಆಗ್ತಾ ಇರುವಂಥ ಇವತ್ತಿನ ಮತಾಂತರ ಇರ್ಬೋದು, ಲವ್ ಜಿಹಾದ್ ಇರ್ಬೋದು, ಗೋಹತ್ಯೆ ಇರ್ಬೋದು, ತಡೆಯೋ ಶಕ್ತಿ ಆ ಪ್ರಭು ಶ್ರೀ ರಾಮಚಂದ್ರ ನಮಗೆಲ್ಲರಿಗೂ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೆ. ಗೋವುಗಳ ಸಂರಕ್ಷಣೆ ಅಂತ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ. ಆದರೆ ಹಾಸನದಲ್ಲಿ ಪ್ರಮುಖ ಬೀದಿಗಳಲ್ಲಿ ಗೋವುಗಳು ಈಗಲೂ ಕೂಡ ನಡೀತಿದೆ. ಎಲ್ಲ ಹೋಗಕ್ಕೆಲ್ಲ ಇದು ಮಾಡ್ತಾರೆ. ಯಾರು ಹಾಸನದಲ್ಲಿ ಮುಖ್ಯ ಜಾಗಗಳಲ್ಲಿ ನೋಡಿ, ಕಾಂಗ್ರೆಸ್ ಸರ್ಕಾರ ಇವತ್ತು ಗೋಹತ್ಯೆ ನಿಷೇಧ ಕಾಯ್ದೆ ಇದ್ದರೂ ಕೂಡ ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಮುಸ್ಲಿಮರ ಓಟಿಗೋಸ್ಕರ ಇವತ್ತು ಗೋವ ಹತ್ಯೆ ಆಗ್ತಾ ಇರುವಂಥದ್ದು ತಡೀತಾ ಇಲ್ಲ. ಹಿಂದೂ ಕಾರ್ಯಕರ್ತರೇನಾದರೂ ತಡೆದರೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕುವಂಥ ಒಂದು ವಿಚಿತ್ರವಾದಂಥ ವ್ಯವಸ್ಥೆ ಇದೆ. ಸೊ ಕಾಂಗ್ರೆಸ್ ಸರ್ಕಾರಕ್ಕೆ ಗೋವಿನ ಶಾಪ ತಟ್ಟತ್ತೆ ಅಂತ ಹೇಳ್ತೀನಿ, ಗೋವಿನ ಪಾಪ ತಟ್ಟತ್ತೆ ಅಂತ ಅನ್ನುವಂಥದ್ದು ಹೇಳ್ತೀನಿ. ಗೋಮಾತೆ ಬರೀ ಪೂಜಾ ಪ್ರಾಣಿ ಅಷ್ಟೇ ಅಲ್ಲ, ನಮಗೆ ಅನ್ನ ಹಾಕ್ತಾ ಇದೆ, ನಮಗೆ ಕೈ ಕೆಲಸ ಕೊಡ್ತಾ ಇದೆ, ಔಷಧಿ ಕೊಡ್ತಾ ಇದೆ, ಗೊಬ್ಬರ ಕೊಡ್ತಾ ಇದೆ. ಸೊ ಇಡೀ ದೇಶಕ್ಕೆ ಒಂದು ಶ್ರೇಷ್ಠವಾದಂಥ ಕೃಷಿ ಪ್ರಧಾನವಾದಂಥ ದೇಶ. ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲೇ ಬರೆದಿದ್ದಾರೆ, ಕೃಷಿಗೆ ಬೇಕಾದಂಥ ಯಾವ ಪ್ರಾಣಿಗಳಿದ ಅದರ ಸಂರಕ್ಷಣೆಯ ಎಲ್ಲರ ಜವಾಬ್ದಾರಿ ಅಂತನ್ನುವಂಥ ಸಂವಿಧಾನದಲ್ಲೇ ಬರೆದಿದ್ದಾರೆ. ಆದರೂ ಕೂಡ ಈ ಕಾಂಗ್ರೆಸ್ ಸರ್ಕಾರ, ರಾಜಕಾರಣಿಗಳು ನಿರಂತರವಾಗಿ ಹಾಸನದಲ್ಲಿ ನಡೀತಾ ಇರುವಂಥ ಬೀದಿಯಲ್ಲಿ ಏನು ದೇವರಿಗೆ ಬಿಟ್ಟಂಥದ್ದು ಇದೆ, ಅದನ್ನೇ ಕದ್ದು ಅದನ್ನೇ ಮಾರಾಟ ಮಾಡುವಂಥ ವ್ಯವಸ್ಥೆ ನಡೀತಾ ಇದೆ. ಇದರ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತಾರೆ. ನಿಮ್ಮ ಕಾರ್ಯಕರ್ತರು ಮಾತ್ರ ಹಿಡಿದಾಗ ಮಾತ್ರ ಪೊಲೀಸ್ನವ್ರು ಬರ್ತಾರೆ ಗೋವುಗಳನ್ನ, ಆದರೆ ಸ್ವತಃ ಅವರು ಯಾಕೆ ಹೋಗ್ತಾರೆ? ಪೊಲೀಸ್ನವರು ಗೊತ್ತಿದ್ರು ಕೂಡ ಅವ್ರಿಗೆ ಗೊತ್ತಿದೆ ಎಲ್ಲಿ ನಡೀತಾ ಇದೆ ಅಂತ, ಏನಕ್ಕೆ ಹೋಗ್ತಾರೆ ಅಂತ ಕೇಳ್ತಾರೆ. ಇಲ್ಲ, ಪೊಲೀಸರಿಗೆ ಅದರಿಂದ ದುಡ್ಡು ಸಿಗುತ್ತೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೊತ್ತು ಯಾರು ಕದೀತಾರೆ, ಎಲ್ಲಿ ತೊಗೊಂಡು ಹೋಗ್ತಾರೆ, ಎಲ್ಲಿ ಕಡಿತಾರೆ, ಎಲ್ಲಿ ಯಾರು ಅದಕ್ಕೆ ಸಂಬಂಧಪಟ್ಟಂಥವ್ರೆ ಪ್ರತಿಯೊಂದು ಗೊತ್ತು ಅವರಿಗೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಮಕ್ಕಳು ಕೂಡ ಹಾಲು ಕುಡಿತಾರೆ, ಏನು ಹುಚ್ಚ ಕುಡಿಯೋದಿಲ್ಲ, ಯೋಚನೆ ಮಾಡಬೇಕು.
ಯಾವುದನ್ನು ಕಾನೂನು ಬಾಹಿರ ನಡೀತಾ ಇದೆ ಅನ್ನುವಂಥದ್ದು ಯೋಚನೆ ಮಾಡಿ ಅವರನ್ನು ತಡಿಬೇಕು. ಸೊ ತಡೆಯುವಂಥ ಪ್ರಕ್ರಿಯೆ ಮಾಡ್ತಾ ಇಲ್ಲ. ಬರೀ ಸರ್ಕಾರ ಏನೋ ಹೇಳುತ್ತೆ ಏನೋ ಮಾಡುತ್ತೆ ಅಂತ ಅನ್ನುವಂಥದ್ದು ಅಷ್ಟೇ ಅಲ್ಲ. ಸರ್ಕಾರ 5 ವರ್ಷ ಇರುತ್ತೆ ಅಷ್ಟೇ, ನೀವು ರಿಟೈರ್ಡ್ ಆಗುವವರೆಗೆ ಇರ್ತೀರಿ. ಸೊ ಈ ದೇಶ ಪೂರ್ಣ ಪ್ರಮಾಣದಲ್ಲಿ ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಜವಾಬ್ದಾರಿಯಿಂದ ವರ್ತನೆ ಮಾಡಬೇಡಿ ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ. ಏನು ಹೇಳ್ತೀರಾ? ಯುದ್ಧ ಮುಂದುವರಿಬೇಕಾ ಸ್ಟಾಪ್ ಆಗುತ್ತೆ? ನೋಡಿ, ಇರಾನ್ ಇರ್ಬೋದು, ಅಮೇರಿಕಾ ಇರ್ಬೋದು, ರಾಷ್ಟ್ರಕ್ಕೆ ಇಡೀ ಜಗತ್ತಿಗೆ ಕಂಟಕ ಇವರೆಲ್ಲರೂ. ಸೊ ಇರಾನ್ ಅಂತೂ ದೇಶದ್ರೋಹಿ ಇದದು. ಅಂದರೆ ಭಯೋತ್ಪಾದಕರಿಗೆ ಸಹಾಯ ಮಾಡಿ ವೆಪನ್ಸ್ ಕೊಟ್ಟು ನಮ್ಮ ದೇಶಕ್ಕೂ ಸಾಕಷ್ಟು ರೀತಿಯ ತೊಂದರೆ ಕೊಟ್ಟಂಥ ದೇಶ ಅದು. ಮಹಿಳೆಯರಿಗಂತೂ ಅತ್ಯಂತ ಕ್ರೌರ್ಯವಾಗಿ ನಡ್ಕೊಂಡಂಥ ಆಯತುಲ್ಲಾ ಖೊಮಾನಿ ಅವನು. ಸೊ ಅಂಥವನ ಪರವಾಗಿ ಇಲ್ಲಿ ಈಗ ಕಲಬುರಗಿಯಲ್ಲಿ ಬಜೆಟ್ ಅವ್ರ ಕಾರ್ಪೊರೇಷನ್ನಲ್ಲಿ ಮೌನಾಚರಣೆ ಮಾಡ್ತಾರೆ. ಧಿಕ್ಕಾರ ಹೇಳ್ತಾ ಇದ್ದೀನಿ. ಸೊ ಆ ರೀತಿಯ ಮಾನಸಿಕತೆಯನ್ನು ನಮ್ಮ ದೇಶದಲ್ಲಿ ಸರಿಯಲ್ಲ ಅಂತನ್ನುವಂಥದ್ದು ದೇಶದ್ರೋಹಿ ಮಾನಸಿಕತೆ ಇದು. ನಾಳೆ ಇರಾನ್ ಭಾರತ ಯುದ್ಧ ಆದರೆ ಹಾಗಾದರೆ ಇಲ್ಲಿಯ ಮುಸ್ಲಿಮರು ಇರಾನ್ ಪರವಾಗಿ ನಿಂತ್ಕೊಳ್ತಾರಾ? ಈ ದೇಶದ ಅನ್ನ ತಿಂದಿದ್ದೀರಿ ನೀವು, ಈ ದೇಶದಲ್ಲಿ ಹುಟ್ಟಿದಿರಿ, ಈ ದೇಶದಲ್ಲಿ ಫೆಸಿಲಿಟೀಸ್ ತೊಗೊಳ್ತಾ ಇದ್ದೀರಿ. ಸೊ ಈ ರೀತಿಯ ನಿಮ್ಮ ವರ್ತನೆ ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತಾರೆ. ಆಮೇಲೆ ಇದು ಪರಿಣಾಮ ಗ್ಯಾಸು ಸಿಲಿಂಡ್ರು ಇತರೆ ತೈಲಗಳೆಲ್ಲ ಅಭಾವ ಆಗಿದೆ. ಜನಗಳು ಪರದಾಡ್ತಾ ಇದ್ದಾರೆ. ನೋಡಿ, ಇವೆಲ್ಲ ಸಹಜ. ಯಾವುದೋ ಅಂತಾರಾಷ್ಟ್ರೀಯ ಯುದ್ಧ ಆದಂಥ ಸಮಯದಲ್ಲಿ ಸಾಕಷ್ಟು ಬೇರೆ ಬೇರೆ ಪ್ರಕ್ರಿಯೆಗಳಾಗ್ತವೆ. ಅದನ್ನು ಎದುರಿಸಬೇಕು, ಅದನ್ನು ಅನುಭವಿಸಬೇಕಷ್ಟೇ.